ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಒಂದು ಮುಧೋಳ ರಸ್ತೆಯಲ್ಲಿರುವಂತಹ ಕಲಾಂ ಸರ್ಕಲ್ ನಲ್ಲಿ ಇದೀವಿ. ಏನು ಕಳೆದ ರಾತ್ರಿ ಒಂದು 2 ಗಂಟೆ ಸುಮಾರಿಗೆ ಆಗಿರುವಂತಹ ಒಂದು ಭೀಕರ ರಸ್ತೆ ಅಪಘಾತ ಅಂತ ಹೇಳ್ಬೋದು. ಟ್ರ್ಯಾಕ್ಟರ್ ಅಲ್ಲಿ ಹೋಗ್ತಾ ಇರುವಂತಹ ಈ ಒಂದು ಟ್ರ್ಯಾಕ್ಟರ್ ಈ ಒಂದು ರಸ್ತೆಯ ಎಡಭಾಗದಲ್ಲಿರುವಂತಹ ಒಂದು ಜಾಗದಲ್ಲಿ ಭೀಕರ ಒಂದು ಅಪಘಾತವಾಗಿ ಕೆಳಗಡೆ ಬಿದ್ದಿರುವಂತದ್ದು. ಅಂಡ್ ಸ್ಥಳದಲ್ಲೇ 4 ಜನ ಮೃತಪಟ್ಟಿದ್ದಾರೆ. ಇನ್ನೂ 25 ಜನ ಸಾವು ಬದುಕಿನ ನಡುವೆ ಈಗಾಗಲೇ ಆಸ್ಪತ್ರೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಂಡ್ ಸದ್ಯಕ್ಕೆ ಈ ಒಂದು ಸ್ಥಳದಲ್ಲಿ ಏನೆಲ್ಲ ಅನಾಹುತಗಳಾಗಿದೆ ಅನ್ನೋದನ್ನ ನಾವು ಪ್ರತ್ಯಕ್ಷವಾಗಿ ತೋರಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ಎಸ್, ನೀವೇನು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ, ಈ ಕಡೆ ಜಾಗದಲ್ಲಿ ಅಂದ್ರೆ ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಕಳೆದ 2 ಗಂಟೆ 2:15 ಸುಮಾರಿಗೆ ಆಗಿರುವಂತಹ ಒಂದು ಅಪಘಾತ ಇದು. ಅಲ್ಲಿ ಇರುವಂತಹ ಒಂದು ರೋಡ್ ಬ್ರೇಕ್ ಏನಿದೆ, ಆ ರೋಡ್ ಬ್ರೇಕ್ ಇಂದ ಸ್ವಲ್ಪ ಜೋರಾಗಿರೋದ್ರಿಂದ ಟ್ರ್ಯಾಕ್ಟರ್ ಅಲ್ಲಿಂದ ಮತ್ತೆ ಇಂಜನ್ಗೆ ಮತ್ತೆ ಜೊತೆಗೆ ಈ ಟ್ರ್ಯಾಕ್ಟರ್ ಟೇಲರ್ಗೆ ನಡುವೆ ಇರುವಂತಹ ಕೊಂಡಿ ಕಳಚಿದಾದ್ಮೇಲೆ ಇಂಜನ್ ಮುಂದ್ಗಡೆ ಹೋಗಿದೆ. ಟ್ರ್ಯಾಕ್ಟರ್ ಇರುವಂತಹ ಎಲ್ಲಾ ಭಾರದ ಸಾಮಾನುಗಳಾಗಿರ್ಬೋದು, ಅದರಲ್ಲಿ ಇರುವಂತಹ ಎಲ್ಲಾ ಜನರು ಕೂಡ ಇದೇ ಒಂದು ಜಾಗದಲ್ಲಿ ಬಿದ್ದಿರುವಂತದ್ದು. ಅಂಡ್ ಸ್ಥಳದಲ್ಲೇ 4 ಜನ ಮೃತಪಟ್ಟಿದ್ರು. ಅಂಡ್ ಈಗಲೂ ಕೂಡ ನೀವು ಚಿತ್ರದಲ್ಲಿ ನೋಡ್ಬೋದು, ಇದೆಲ್ಲ ನೋಡ್ತಾ ಇದ್ದೀರಿ. ಆ ಟ್ರ್ಯಾಕ್ಟರ್ ಅಲ್ಲಿ ಅವ್ರಿಗೆ ದಿನನಿತ್ಯದ ಒಂದು ಬಳಕೆಗಾಗಿ ಬಳಸುವಂತಹ ವಸ್ತುಗಳೆಲ್ಲವೂ ಕೂಡ ಇನ್ನೂ ಇಲ್ಲೇ ಇದೆ. ಅಂಡ್ ಇದ್ರ ಜೊತೆಗೆ ಆ ಒಂದು ಜಾಗದಲ್ಲಿ ಫೋಕಸ್ ಮಾಡಿ ನೀವು ದಯವಿಟ್ಟು. ಆ ಒಂದು ಮೇಕೆ ನೋಡಿ, ಮೇಕೆ ಕೂಡ ಇನ್ನೂ ಇದೇ ಜಾಗದಲ್ಲಿ ಸತ್ತು ಬಿದ್ದಿರುವಂಥದ್ದು. ಸುಮಾರು 28-30 ಜನ ಒಂದು ಟ್ರ್ಯಾಕ್ಟರ್ ಟೇಲರ್ ಅಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಅಂಡ್ ಸ್ಥಳದಲ್ಲಿ 4 ಜನ ಮೃತಪಟ್ಟಿದ್ರೆ ಅದರಲ್ಲಿ 2 ವರ್ಷದ ಚಿಕ್ಕ ಪಾಪು ಕೂಡ ಇತ್ತು ಅನ್ನೋದು ನಿಜಕ್ಕೂ ಮನ ಕಲಕುವಂತಹ ಒಂದು ವಿಷಯ. ಅಂಡ್ ಅದ್ರ ಜೊತೆಗೆ ನೀವು ಈ ಚಿತ್ರದಲ್ಲಿ ಕೂಡ ನೋಡ್ಬೋದು. ನೋಡಿ, ಅವ್ರ ದಿನ ಬಳಕೆ ವಸ್ತುಗಳಾಗಿರ್ಬೋದು, ಈ ಸಾಬೂನುಗಳಾಗಿರ್ಬೋದು, ಆಮೇಲೆ ಅವ್ರ ಚೀಲಗಳು, ಹಾಗೆ ಈ ಒಂದು ಗೋಧಿಯ ಚೀಲ ಕೂಡ ಇದೇ ಒಂದು ಜಾಗದಲ್ಲಿ ಬಿದ್ದಿರುವಂಥದ್ದು. ಹಾಸ್ಕೊಳ್ಳೋದು, ಹೊತ್ಕೊಳ್ಳೋದು ಎಲ್ಲ ಒಂದು ವಸ್ತುಗಳು ಕೂಡ ಈ ಜಾಗದಲ್ಲಿ ಬಿದ್ದಿರುವಂಥದ್ದು. ಕುಡಿಯೋ ನೀರು ಏನಿದೆ, ನೀರು ಕೂಡ ಇನ್ನೂ ಇದೇ ಜಾಗದಲ್ಲಿ ಇರುವಂಥದ್ದು. ಏನು ರಾತ್ರಿ ಒಂದು ಅಪಘಾತ ನಡೆಯುತ್ತೆ, ಅದಾದ ಮೇಲೆ ಸ್ಥಳಕ್ಕೆ ಜಮಖಂಡಿಯ ಶಹರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಬರ್ತಾರೆ. ಬಂದ ತಕ್ಷಣ ಇಲ್ಲಿರುವಂತಹ ಎಲ್ಲ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇಲ್ಲಿರುವಂತಹ ಟ್ರ್ಯಾಕ್ಟರ್ ಟ್ರೇಲರ್ಗಳನ್ನ ಕ್ರೇನ್ ಮುಖಾಂತರ ಬೇರೆ ಕಡೆ ಒಂದು ಕಳಿಸುವಂತಹ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ. ಅದಾದ್ಮೇಲೆ ತಡರಾತ್ರಿ ಅಷ್ಟೇ ಆಗಿರುವಂತಹ ಅಪಘಾತ. ಇನ್ನು ಉಳಿದಿರುವಂತಹ ಎಲ್ಲರನ್ನೂ ಕೂಡ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ವ್ಯವಸ್ಥೆ ಆಗುತ್ತೆ. ಅದರಲ್ಲೂ ಕೂಡ ಇನ್ನೂ 3 ಜನ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ. ಒಬ್ರು ಜಮಖಂಡಿಯಲ್ಲಿದ್ರೆ, ಒಬ್ರು ಬಬಲೇಶ್ವರ ಆಸ್ಪತ್ರೆಯಲ್ಲಿದ್ದಾರೆ, ಇನ್ನೊಬ್ರು ವಿಜಯಪುರದ ಆಸ್ಪತ್ರೆಯಲ್ಲಿ ಕೂಡ ಇದ್ದಾರೆ. ಸೊ ಇನ್ನೂ ಒಂದಿಷ್ಟು ಜನ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ರೆ 2 ವರ್ಷದ ಮಗುವನ್ನ ಸೇರಿ ಒಟ್ಟು 4 ಜನ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಎಸ್, ನೀವು ಏನು ಈ ಒಂದು ಘಟನೆ ನಡೆದ ಜಾಗದಲ್ಲಿ ನೋಡ್ತಾ ಇದ್ರಿ. ಅಂಡ್ ನೋಡಿ, ಮೇಲ್ಗಡೆ ಇರುವಂತಹ ಅಂದ್ರೆ ಆ ಜಾಗದಿಂದ ಸುಮಾರು ಒಂದು 30-35 ಅಡಿ ಕೆಳಗಡೆ ಅಂದ್ರೆ ಈ ತರ ಒಂದು ಜಾಗದಲ್ಲಿ ಬಂದು ಟ್ರ್ಯಾಕ್ಟರ್ ಪಲ್ಟಿಯಾಗಿ ಆ ಒಂದು ಟ್ರೈಲರ್ಗಳು ಬೀಳುವಂತ ಒಂದು ವ್ಯವಸ್ಥೆ ಆಗುತ್ತೆ. ಸೊ ಇನ್ನೊಂದು ಏನಂತಂದ್ರೆ, ಬಹಳಷ್ಟು ದೊಡ್ಡ ದುರ್ಘಟನೆ ಒಂದು ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಒಂದ್ ವೇಳೆ ಆ ಟ್ರ್ಯಾಕ್ಟರ್ ಟ್ರೈಲರ್ ಈ ಜಾಗದಲ್ಲಿ ಬೀಳೋಕ್ಕಿಂತ ಆ ಜಾಗದಲ್ಲಿ ಏನಾದ್ರೂ ಬಿದ್ದಿದ್ರೆ, ಈ ಒಂದು ಮನೆ ಅಂದ್ರೆ ಇಲ್ಲೆಲ್ಲವೂ ಕೂಡ ಶೀಟಲ್ಲಿ ಇರುವಂತಹ ಮನೆಗಳೇ ಇರೋದ್ರಿಂದ ಟ್ರ್ಯಾಕ್ಟರ್ ಟೇಲರ್ ಏನಾದ್ರೂ ಈ ಒಂದು ಶೀಟಿನ ಮೇಲೆ ಬಿದ್ದಿದ್ರೆ ಒಳಗಡೆ 6 ಜನ ಮಲ್ಕೊಂಡಿದ್ರು. ಇದೊಂದು ದೊಡ್ಡ ದುರ್ಘಟನೆ ಅಂತಾನೆ ಹೇಳ್ಬೋದು. ಅದು ಕೂಡ ತಪ್ಪಿರುವಂತದ್ದು. ಆದ್ರೆ ಏನು ಟ್ರ್ಯಾಕ್ಟರ್ ಟ್ರೇಲರ್ ಅಲ್ಲಿ ಸುಮಾರು 28 ಜನ ಇದ್ರು, ಸ್ಥಳದಲ್ಲೇ 4 ಜನ ಮೃತಪಡ್ತಾರೆ. ಅಂಡ್ ಅದನ್ನ ಹೊರತುಪಡಿಸಿ ನೋಡಿ, ಈ ಒಂದು ಜಾಗದಲ್ಲಿ ನೋಡ್ಬೋದು ನೀವು, ಆ ಒಂದು ಮೇಕೆ ಕೂಡ ಮೃತಪಟ್ಟಿದೆ. 2 ವರ್ಷದ ಮಗು ಸೇರಿ ಸುಮಾರು 4 ಜನ ಈಗಾಗಲೇ ಸ್ಥಳದಲ್ಲೇ ಸಾವನ್ನಪ್ತಾರೆ. ಅದಾದ ಮೇಲೆ ಇನ್ನು ಉಳಿದಂತಹ ಜನರನ್ನ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅದಾದ ಮೇಲೆ ಅದರಲ್ಲೂ ಕೂಡ ಇನ್ನೂ 3 ಜನ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಬ್ಬರನ್ನ ಬಬಲೇಶ್ವರ ಆಸ್ಪತ್ರೆಗೆ ತಲುಪಿಸಿದ್ರೆ, ಇನ್ನೊಬ್ಬರನ್ನ ಒಂದು ವಿಜಯಪುರದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ಈ ಜಾಗದಲ್ಲಿ ಬಿದ್ದಿರುವಂತಹ ಆ ಟ್ರ್ಯಾಕ್ಟರ್ ಟ್ರೇಲರ್ಗಳೇನಿದೆ, ಒಂದು ವೇಳೆ ತಪ್ಪಿ ಆ ಕಡೆ ಜಾಗದಲ್ಲಿ ಬಿದ್ದಿದ್ರೆ ಇನ್ನೂ ದೊಡ್ಡ ದುರ್ಘಟನೆ ಸಂಭವಿಸಬಹುದು ಅಂತ ನಾವು ಈ ಮೂಲಕ ಹೇಳ್ಬಹುದು. ಆವಾಜ್ ಬರಾಡ್ಲೆ ಎದ್ದು ಕ್ಯಾಶಿನ ನೋಡೋಟ್ಕಿನ ಉಳಿ ಬರಾಕತ್ತಿದ್ರು. ಬರೋ ಟೈಮ್ದಾಗ ಹುಡುಗರಿಗೆ ನಾವು ಎಲ್ಲ ಹೊಯ್ಕೊಂಡು ಬಡ್ಕೊಂಡು ಮಂದಿಗೆ ಕರೆಸಿ ಕ್ಯಾಶಿಂದ 12 ಜನಕ್ಕೆ ತೆಗೆದು ನಾವು ಆಂಬುಲೆನ್ಸ್ಗೆ ಫೋನ್ ಮಾಡಾಡ್ಲಿ. ಆಂಬುಲೆನ್ಸ್ ಆ ಕಡೆ ಬನೇಟಿ ಕಡೆ ಹೋಗ್ಯಾವಂದ್ರಿ. ಅನಾಡ್ಲೆ ಏನಾತ್ರಿ, ಪೊಲೀಸರು ಬಂದ್ಲಿ. ಅವ್ರಿಗೂ ಒಂದಿಟ್ಟು ಹತ್ತಿತ್ತತ್ರಿ. ಅತ್ತಾಡ್ಲೆ ನಾವು ನಮ್ಮ ಹುಡುಗರಿಗೆ ಹುಡುಗರಿಗೆ ತಂದು ಕ್ಯಾಚ್ರಿ ಪ್ರಯತ್ನ ಮಾಡಿ 12 ಜನಕ್ಕೆ ಹಾಸ್ಪಿಟಲ್ಗೆ ಹೋದಿವ್ರಿ. ಪೊಲೀಸರು ಗಾಡ್ಯಾಗ ನೀವು ಇಲ್ಲಿ ಹೊರಗಡೆ ಬಂದಾಗ ಈ ಜಾಗದೊಳಗ ಜನ ಸತ್ತಿದ್ರಿ? ಯಾರು ಅಲ್ಲಿ ಇದ್ರಾಗ ಸತ್ತಿದ್ರಿ. 3 ಮಂದಿ ಹೆಣ್ಮಕ್ಳು, 2 ವರ್ಷದ ಕೂಸ್ರಿ. ಹೊರಗಡೆ ಪ್ರಯತ್ನ ಪಟ್ರಿ ನಮ್ಮ ಹುಡುಗರು. ಇಲ್ಲ ಅನ್ನೋದಿಲ್ರಿ. 2 ಹುಡುಗರು ಸಿಕ್ಕೊಂಡಿದ್ದು, ಇಟ್ಟು 1 ಹುಡುಗ, ಸಣ್ಣದೊಂದು
ಅದನ್ನ ಗೋಧಿ ಚೀಲ ಅದ್ರ ಮ್ಯಾಗ ಬಿದ್ದಿತ್ರಿ ಅದ ಹರದ ಕ್ಯಾಶಿಂದ ತಕೊಂಡ ನಮ್ಮ ಓಣ್ಯಾಗಿನ ಮಂದಿ. ಅಲ್ಲ ಒಂದ್ ವೇಳೆ ಇದೆಲ್ಲ ಸರಿ ಆತ್ರಿ ಇಲ್ಲಿ ಆಗೈತಿ, ಒಂದ್ ವೇಳೆ ಈಗ ಯಾಕಂದ್ರ ಇದೇ ಜಾಗದೊಳಗ ಮನಿ ಐತ್ರಿ, ಒಂದು ಪತ್ರಾಸಿಂದ ಎಲ್ಲ ಮನಿ ಕಟ್ಸಿರ್ಲ, ಅಲ್ಲಿ ನಾ ಕೇಳ್ದೆ ಅವ್ರನ್ನ 6 ಜನ 6 ಜನ ನಮ್ಮ ಮನ್ಯಾಗ 20 ಜನ ರೀ ಸರ್. ಒಂದ್ ವೇಳೆ ತಪ್ಪ ಇಲ್ಲಿ ಬಿದ್ದಿತ್ತಂದ್ರ ದೊಡ್ಡ ಘಟನೆ ಘಟನೆ ಹಾಕಿತ್ರಿ ಸರ್. ದೇವ್ರ ಅದಾನ್ರಿ, ಅವ್ರು ಎಲ್ಲಿದು ದುಡ್ಕೊಂತಿನ ಅವ್ರು ಬಂದವ್ರದ್ದು ಪರಿಸ್ಥಿತಿ ಹಿಂಗ ಆಗ್ಬಾರ್ದ್ರಿ ಸರ್. ಒಟ್ಟ ಏನ್ ಅವ್ರದ್ದು ಫ್ಯಾಮಿಲಿ 3 ಫ್ಯಾಮಿಲಿ ಇದ್ದು ಅತ್ರಿ. ಒಬ್ಬ ಹುಡುಗ ಓಡಾಡಕತ್ತಿದ್ರಿ. ಓಡಾಡೋ ಟೈಮ್ದಾಗ ನಾವ್ ಎದ್ದು ಬಂದಿವ್ರಿ. ಎದ್ದು ಬರ ಅಂಟ್ಲೆ ಅವ್ ಚಿರಾಡ ಅಂಟ್ಲೆ ಎಲ್ಲಾ ನಮ್ಮ ಹುಡುಗರು ಒಣ್ಯಾಗಿನ ಹುಡುಗರು ಬರ ಬಂದ್ ಕ್ಯಾಶಿಂದ ಎಲ್ಲಾರ್ಗು ಜಗ್ಗಿ ನೀರ್ ಹಾಕಿ ಕ್ಯಾಶಿಂದ ಆಮೇಲೆ ಕರೆಸಿ ಹಚ್ಕೊಟ್ಟಿವ್ರಿ. ಮತ್ತೆ ಈ ಏನ್ ರಸ್ತೆ ಐತ್ರಲ್ಲ ಇದು ಬಾಳ ಅನಾಹುತ ಐತ್ರಿ. ಯಾಕಂದ್ರ ಈ ತರ ಹೋಗ್ಬೇಕಾದ್ರೆ ಒಂದ್ ಕಂಪೌಂಡ್ ಅಷ್ಟೇ, ಇಲ್ಲಿ ಒಂದ್ ಸಣ್ಣದೊಂದ್ ಕಂಪೌಂಡ್ ಅಷ್ಟೇ ಇದಕ್ಕೆ ಆಸರೆ ಐತಿ. ಮತ್ತೆ ಆ ಕಂಪೌಂಡ್ ಒಡ್ಕೊಂಡನ ಒಳಗಡೆ ಬಿದ್ದಿರುವಂತದ್ದು. ಮತ್ ನೀವು ಇದಕ್ಕೆ ಏನ್ ಹೇಳ್ತೀರಿ? ಇದು ಒಂದ್ ಸ್ವಲ್ಪ ಡೇಂಜರ್ ಅನಿಸ್ತದ ನಿಮ್ಗ? ನಾಳೆ ನಿಮಗಾದ್ರೂ ಈಗ ಯಾಕಂದ್ರೆ ಮನಿ ಮಾಡಿರೋದ್ರಿಂದ ಬಾಳ ಕೆಳಗಡೆ ಇರೋದ್ರಿಂದ ದೊಡ್ಡ ವೆಹಿಕಲ್ ಗಳು ಹೋಗಿರ್ತಾವ ಬರ್ತಿರ್ತಾವ, ನಾಳೆ ದೊಡ್ಡ ಅನಾಹುತಗಳು ಆಗ್ಬೋದಲ್ರಿ? ಅನಾಹುತ ಆದ್ರೂ ಸರ್ ಬಡ್ರ ಮಂದಿರಿ, ನಾವ್ ಜಾಗ ಇಲ್ಲ, ಒಂದ್ ನಮ್ ಜಾಗ ಹೆಸರಿಗಿಲ್ಲ, ಒಂದ್ ಮನಿ ಹೆಸರಿಗಿಲ್ಲ ಸರ್. ನಾವ್ ಎಲ್ಲಿ ಇರುದ್ರಿ? ದುಡ್ಕೊಂತೀನ ಅವ್ರು ನಮ್ಗೆ ಯಾರು ಇಲ್ರಿ ಸರ್, ಜಾಗನ ಕೊಟ್ಟಿಲ್ರಿ ಸರ್. ಸರ್ಕಾರದವ್ರು ಇದನ್ನು ಕಿತ್ಸಾಕ್ ಹಚ್ಚಾಕತ್ಯಾರ್ರಿ, ನಮ್ಗ ಜಾಗ ಇಲ್ಲ ಸರ್. ಎಲ್ಲಿ ಇರ್ಬೋದ್ರಿ ಸರ್? ಅದ ನೋಡ್ರಿ ಎಷ್ಟ್ ಹೇಳಿದ್ರು ನೀವು ಹಂಗಾರಿ ಅಂತ ಬಡ್ರ ಮಂದಿ ನಾವ್ ಹೆಂಗ್ ಬದುಕ್ರಿ? ಏನು ಅನುಕೂಲ ಇಲ್ರಿ. ಸೊ ಇದಿಷ್ಟು ಇಲ್ಲಿ ಸ್ಥಳೀಯರು ಕೊಡುವಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ಏನು ಕಳೆದ ರಾತ್ರಿ ಸುಮಾರು 1:30-2 ಗಂಟೆ ಸುಮಾರಿಗೆ ಆಗಿರುವಂತಹ ಒಂದು ಘಟನೆ ಏನಿದೆ ನಿಜಕ್ಕೂ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರೆಲ್ಲರೂ ಕೂಡ ಸ್ಥಳೀಯರು, ಆಮೇಲೆ ಪ್ರತ್ಯಕ್ಷದರ್ಶಿಗಳು. ಏನು ಕಳೆದ ರಾತ್ರಿ ಆಗಿರುವಂತಹ ಅಪಘಾತ ಏನಿದೆ ಅಲ್ಲಿ ಇಲ್ಲಿ ಬಿದ್ದಿರುವಂತಹ ಒಂದು ಶವಗಳಾಗಿರಬಹುದು, ಆಮೇಲೆ ಇನ್ನುಳಿದಂತಹ ಎಲ್ಲ ಬಾಡಿಗಳಾಗಿರ್ಬೋದು, ಅಂದ್ರೆ ಈ ಒಂದು ಸ್ಥಳದಲ್ಲಿ ಅವರು ಪ್ರತ್ಯಕ್ಷವಾಗಿ ನೋಡಿರುವಂಥದ್ದು. ಆಮೇಲೆ ಹರಸಾಹಸವನ್ನೇ ಪಟ್ಟರು ಉಳಿಸಬೇಕು ಅಂತ ಒಂದಿಷ್ಟು ಜನನ ಅನಿರೀಕ್ಷಿತವಾಗಿ ಉಳಿಸೋಕ್ಕಾಗಿಲ್ಲ. ಹಾಗೆ ಅವ್ರು ಹೇಳಿರುವಂಥದ್ದು ಏನಂತಂದ್ರೆ, ದೇವ್ರು ದೊಡ್ಡವರು, ಅಂದ್ರೆ ನಮ್ಮ ಜಾಗದಲ್ಲಿ ಏನಾದ್ರು ಆ ಟ್ರ್ಯಾಕ್ಟರ್ಗಳು ಬಿದ್ದಿದ್ರೆ ಸುಮಾರು 6 ಜನ ಇಲ್ಲೇ ಕೂಡ ಅವರ ಒಂದು ಇದಕ್ಕೆ ಜೀವಕ್ಕೂ ಕೂಡ ಕೂತಿತ್ತು ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ರು. ಸೊ ಹಾಗಾಗಿ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ.